ಎಸ್, ಅಂತೂ ಇಂತೂ 6 ತಿಂಗಳ ನಂತರ ಈಗ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ರಿಲೀಸ್ ಆಗಿ ಹೊರಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. A1 ಆರೋಪಿ ಪವಿತ್ರ ಗೌಡಗೆ ಅಂತೂ ಇಂತೂ ಬೇಲ್ ಮಂಜೂರಾಯಿತು. ನಿನ್ನೆ 3 ದಿವಸ ಆದ್ರೂ ಕೂಡ ಹೊರಬರೋಕ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಕಾನೂನು ಪ್ರೊಸೆಸ್ ಅಂತ ಇರುತ್ತೆ. ಕಾನೂನು ಪ್ರೊಸೆಸ್ ಹಿನ್ನೆಲೆಯಲ್ಲಿ ಆಕೆಗೆ ಹೊರಬರೋಕ್ ಆಗ್ಲಿಲ್ಲ. ನಿನ್ನೆ ಕೂಡ ಬೇಲ್ ಮಂಜೂರಾಗಿ 13ನೇ ತಾರೀಕಿಗೆ ಬೇಲ್ ಮಂಜೂರಾಯಿತು. ಆದ್ರೆ ಹೊರಬರೋಕೆ ವಿಳಂಬ ಆಯಿತು. ಕಾರಣ ಯಾಕಂತ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿ ಶ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಗ್ನೇಚರ್ ಇರ್ಬೋದು, ಮಗದೊಂದು ಎಲ್ಲವೂ ಕೂಡ ಆದ್ರೂ ಕೂಡ ಇಲ್ಲಿ ಕೋರ್ಟ್ ಇಂದ ಅಮೀನ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಬರ್ತಾರೆ. ಜೈಲ್ ಸಿಬ್ಬಂದಿ ಅಂದ್ರೆ ಜೈಲ್ ಸೂಪರಿಂಟೆಂಡೆಂಟ್ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಒಂದಿಷ್ಟು ಪ್ರೊಸೆಸ್ ಅನ್ನ ನಡೆಸ್ಬಿಟ್ಟು ಹೊರಗಡೆ ಬಿಡ್ಬೇಕಾಗತ್ತೆ. ಆದ್ರೆ ನಿನ್ನೆ ಇಲ್ಲಿ ಅಮೀನ್ರವರು ಕೋರ್ಟ್ ಇಂದ ಜೈಲಿಗೆ ಬರೋದು ಲೇಟ್ ಆಯ್ತು. ಆ ಕಾರಣದಿಂದ ನಿನ್ನೆ ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದು ಪವಿತ್ರ ಗೌಡ, ಡ್ರೆಸ್ ಎಲ್ಲ ಹಾಕೊಂಡು, ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಇನ್ನೇನು ಹೊರಗಡೆ ಬರ್ತೆ ಅಂತ. ಆದ್ರೆ ಬರೋ ಚಾನ್ಸ್ ಸಿಕ್ಲಿಲ್ಲ ಆಯ್ತು. ಆದ್ರೆ ಇವತ್ತಂತೂ ಇಂತೂ ಈಗ ಬಿಡುಗಡೆ ಆಗಿ ಹೊರ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಗಮನಿಸ್ತಾ ಇರ್ಬೋದು. ಇನ್ನೊಂದ್ ಕಡೆ ಪ್ರದೂಷ್ ಕೂಡ ಹೊರಗಡೆ ಬಂದಿದ್ದಾರೆ. ಅನುಕುಮಾರ್, ಪ್ರದೂಷ್ ಹಾಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹದ್ದು. ಯಾಕಂತ ಹೇಳಿದ್ರೆ ರಾಜಾತಿಥ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಯಿತು. ಇವರು 3 ಜನ ಉಳ್ಕೊಂಡಿದ್ರು. ಅಂತೂ ಇಂತೂ ಈಗ ಹೊರಗಡೆ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಈಗಾಗಲೇ ಪವಿತ್ರ ಗೌಡ ಅಂತೂ ಇಂತೂ ಹೊರಗಡೆ ಬಂದಾಯ್ತು. ಸದ್ಯ ಏನೆಲ್ಲ ಪ್ರೊಸೆಸ್ ಇದೆ, ಸದ್ಯ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಕತೆ? ನಿಕೇಶ್, ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಆಕೆ ಬಹಳ ನಾರ್ಮಲ್ ಆಗಿ ಖುಷಿಯಾಗಿ ಜೈಲಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಅವ್ರು ಖುಷಿಯಾಗಿರಬಾರ್ದು ನಾನು ಹೇಳ್ತಾ ಇಲ್ಲ, ಬದಲಾಗಿ ಸರಿ ಅವರು ಜಾಮೀನು ಮೇಲೆ ಇವತ್ತು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಅವರ ತಾಯಿ ಬಂದವರು ಮತ್ತೆ ಸಂಪರ್ಕ ಮಾಡ್ತೀನಿ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಈಗಾಗಲೇ ನೆಟ್ವರ್ಕ್ ಸಮಸ್ಯೆ ಆಯಿತು, ಮೋಸ್ಟ್ಲಿ ಈಗಾಗಲೇ ಕಡಿತಗೊಂಡಿದೆ. ಈಗಾಗಲೇ ಗಮನಿಸ್ತಾ ಇರಬಹುದು ಒಂದ್ ಕಡೆಯಲ್ಲಿ ಪವಿತ್ರ ಗೌಡ ಬರ್ತಾ ಇರುವಂತಹ ದೃಶ್ಯ ನೋಡಿ. ಮುಖದಲ್ಲಿ ಏನು ಆ ಒಂದು ಯಾವುದೇ ರೀತಿಯಾದಂತಹ ಒಂದು ಮನೋಭಾವ ಇಲ್ಲ. ಬಹಳ ಖುಷಿಯಿಂದ ಹೆಂಗೆ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ರು ಅದೇ ರೀತಿಯಾಗಿ ಈಗ ಬರ್ತಾ ಇರುವಂತ ಖುಷಿ ಕೂಡ ಇದೆ. ಇಷ್ಟು ದಿವಸ 6 ತಿಂಗಳಾಯ್ತು ಜೈಲಲ್ಲಿ, ಅದೇ ಕೋಣೆ, ಅದೇ ಮನುಷ್ಯರು, ಅದೇ ಪೊಲೀಸ್ನವರ ಬೂಟಿನ ಸದ್ದು, ಇವೆಲ್ಲವೂ ಕೂಡ ಕಿವಿಯಲ್ಲಿ ಗುಣಗುಣ ಅಂತ ಗುಳುತ್ತಾ ಇರುವಂತ 6 ತಿಂಗಳಿಂದ. ಆದ್ರೆ ಹೊರಗಡೆ ಇರ್ತಾ ಇರುವಂತ ಸಂದರ್ಭದಲ್ಲಿ ಇದೇ ಪವಿತ್ರ ಗೌಡ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಸೀರೆ, ಒಳ್ಳೊಳ್ಳೆ ನಕ್ಲೆಸು ಹಾಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸು ಖುಷಿಯಾಗಿದ್ರಲ್ಲ. ಸೊ ಇವಾಗ ಮತ್ತೆ ಈಗ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅದೇ ಖುಷಿ ಮರುಕಳಿಸುವಂತ ಸಾಧ್ಯತೆ ಇದೆ. ಈಗ ಬೇಲ್ ಮೇಲೆ ಹೊರ ಬಂದಿದ್ದಾರೆ. ಆದ್ರೆ ಒಂದಿಷ್ಟು ಕಂಡೀಷನ್ಸ್ ಕೂಡ ಅಪ್ಲೈ ಆಗುತ್ತೆ. ಷರತ್ತುಬದ್ಧ ಜಾಮೀನನ್ನ ಕೊಡಲಾಗಿದೆ. ಇದು ಯಾವುದೇ ರೀತಿ ಮಧ್ಯಂತರ ಜಾಮೀನಲ್ಲ, ಆದ್ರೆ ರೆಗ್ಯುಲರ್ ಜಾಮೀನ್. ಈ ಸಂದರ್ಭದಲ್ಲಿ ಆಕೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ. ಜೊತೆಗೆ ಕರ್ನಾಟಕ ಸೆಷನ್ ಕೋರ್ಟ್ ಏನಿದೆ ವ್ಯಾಪ್ತಿ ಆ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ಸೊ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರೋದು ಒಂದ್ ಕಡೆ ಪ್ರದೋಷ್ ಕೂಡ ಆಕೆ ಜೊತೆ ಬರ್ತಾ ಇರುವಂತಹ ದೃಶ್ಯ. A14 ಆರೋಪಿ ಪ್ರದೋಷ್ ಜೊತೆಗೆ A1 ಆರೋಪಿ ಪವಿತ್ರ ಗೌಡ. ಇನ್ನು ಅನುಕುಮಾರ್ ಮಾತ್ರ ಈಗ ಒಳಗಡೆ ಇದ್ದಾರೆ. ಅನುಕುಮಾರ್ಗೆ ಕಾರಣ ಇಷ್ಟೇ, ಶ್ಯೂರಿಟಿಗೆ ಸಮಸ್ಯೆ ಆಗಿದೆ. ಆತನಿಗೆ ಕಟ್ಟೋಕ್ ದುಡ್ಡಿಲ್ಲ, ಶ್ಯೂರಿಟಿ ಬಾಂಡ್ ಇಡಬೇಕಾಗತ್ತೆ, ಆಸ್ತಿ ಪತ್ರ ಜಾಮೀನು ಕೊಡಬೇಕಾಗತ್ತೆ. ಆದ್ರೆ ಜಾಮೀನಿಗೆ ಈಗ ಜನ ಸಿಗ್ತಾ ಇಲ್ಲ. ಟೋಟಲ್ 17 ಜನ ಏನ್ ಬಂದ್ರಲ್ಲ, ಅದರಲ್ಲಿ ಅನುಕುಮಾರ್ ಕೂಡ ಒಬ್ಬ. ಆದ್ರೆ ಆತ ಇನ್ನೂ ಕೂಡ ಒಳಗಡೆ ಇದ್ದಾನೆ. ಆದ್ರೆ ಪವಿತ್ರ ಗೌಡ ಹಾಗೆ ಪ್ರದೂಷ್ ಹೊರಗಡೆ ಬಂದಿದ್ದಾರೆ. ಈಗಾಗಲೇ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅವರು ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಶ್ರೀಲಕ್ಷ್ಮಿ, ಈಗಾಗಲೇ ನೀವು ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ನಿಕೇಶ್, ನಾವೀಗಾಗಲೇ ಹೇಳ್ತಾ ಇದ್ದ ಹಾಗೆ ಖುಷಿಯಾಗಿ ಪವಿತ್ರ ಗೌಡ ಹೊರಗಡೆ ಬಂದಿದ್ದಾರೆ. ಅವ್ರ ತಾಯಿ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನಡಿಬೇಕಾಗುತ್ತೆ ಕೋರ್ಟ್ ಅಲ್ಲಿ, ಅದು ಹೇಗ್ ಹೋಗುತ್ತೆ ಅದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಆದ್ರೆ ಅವ್ರು ಬೇಲ್ ಮೇಲೆ ಹೊರಗಡೆ ಬಂದಿರೋದ್ರಿಂದ ಆ ಬೇಲ್ ಕಂಡೀಷನ್ಸ್ ಏನೇನಿದೆ, ಲೀಗಲ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದು ಫುಲ್ಫಿಲ್ ಮಾಡಿ ಬಂದಿರ್ತಾರೆ. ಇನ್ನು ಮುಂದೆ ಅವರು ಸಹಜ ಜೀವನ ಅಂದ್ರೆ ಜೈಲಲ್ಲಿ ಇರಬೇಕಾಗಿಲ್ಲ, ಸಹಜ ಜೀವನ ನಡೆಸ್ತಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಿಗ್ ಕ್ವೆಶ್ಚನ್ ಏನಂತಂದ್ರೆ, ಅಲ್ಲಿ ರೇಣುಕಾ ಎಂಬುದ ಕಣ್ಣೀರಿದೆ ಅಲ್ಲ, ಅದನ್ನ ಕಾಂಪನ್ಸೇಟ್ ಮಾಡೋರು ಯಾರು?
ರೇಣುಕಾಸ್ವಾಮಿ ಜೀವ ಹೋಗಿಲ್ಲ, ಅದನ್ನ ಯಾರು ವಾಪಸ್ ತಂದು ಕೊಡಕ್ಕಾಗುತ್ತಾ? ಅದಕ್ಕೆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆ ಜೊತೆಗೆ ರೇಣುಕಾ ಇದೆಯಲ್ಲ, ಸೊ ಏನು ಉತ್ತರ ಕೊಡ್ಬೇಕಾ? ಎಳೆ ಮಗು ದೊಡ್ಡಾದ್ಮೇಲೆ ಕೇಳಿದ್ರೆ ಏನಾಯ್ತು, ಯಾಕೆ ಕೊಂದ್ರಿ ನನ್ನ ತಂದೆಯನ್ನ, ಕೊಲೆ ಮಾಡೋ ಅಂತದ್ ಏನಾಗಿತ್ತು ಅನ್ನೋಂತ ಪ್ರಶ್ನೆನ ಆ ಮಗು ಕೇಳಿ ನಾನೇ ಕೊಡ್ಬೇಕು. ಸೊ ಆ ಪ್ರಶ್ನೆಗೆ ಬಹುಶಃ ಉತ್ತರನೇ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಇದೊಂದು ಒಂದ್ ರೀತಿಯ ಪರಿಸ್ಥಿತಿಯ ವ್ಯಂಗ್ಯ ಅಥವಾ ಪರಿಸ್ಥಿತಿಯ ದುರಂತ ಅಂತ ಹೇಳ್ಬೇಕು. ಆದ್ರೆ ನಾವು ನ್ಯಾಂಗ ವ್ಯವಸ್ಥೆ ಮೇಲೆ ಖಂಡಿತವಾಗ್ಲೂ ಭರವಸೆಯನ್ನ ಇಡ್ಲೇಬೇಕು. ಯಾಕಂತಂದ್ರೆ ಭಾರತೀಯ ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ಬಹುಶಃ ರೇಣುಕಾಸ್ವಾಮಿಯ ಸಾವಿಗೆ ನ್ಯಾಯ ಸಿಗತ್ತೆ ಅಲ್ಲಿ ಅಂತ ಖಂಡಿತವಾಗ್ಲೂ ನಾವು ಆಶಿಸೋಣ. ಅದು ಸೆಲೆಬ್ರಿಟಿ ಇರ್ಲಿ ಮತ್ತೊಬ್ರು ಇರ್ಲಿ, ಒಂದಂತೂ ಸ್ಪಷ್ಟ, ಈ ಇಡೀ ಪ್ರಕರಣದಿಂದ ಅದು ಸೆಲೆಬ್ರಿಟಿ ಇರ್ಲಿ ಮಾಡಿದ್ರೆ ಕಾನೂನಿನ ಕೋಳ ಕೈಗೆ ಬಿದ್ದೇ ಬೀಳುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ 6 ತಿಂಗಳು ಈಗ ಅವರು ಕಸ್ಟಡಿನಲ್ಲಿ ಇದ್ದೇ ಇದ್ರು, ಸೊ ಜೈಲಲ್ಲಿ ಇರಲೇಬೇಕಾಯ್ತು. ಹಾಗಾಗಿ ಹಣಬಲ ಇರ್ಬೋದು ಮತ್ತೊಂದಿರ್ಬೋದು, ಅದು ಯಾವಾಗ್ಲೂ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ. ಕಾನೂನು ಬಿಗಿಯಾಗಿದೆ ಭಾರತದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಇನ್ನೊಂದು ಪ್ರಶ್ನೆ ಈಗ ಏನು ಅಂತಂದ್ರೆ, ಇನ್ನು ಮುಂದೆ ಪವಿತ್ರ ಗೌಡ ಅವರ ಜೀವನ ಹೆಂಗಿರುತ್ತೆ ಅನ್ನೋಂಥದ್ದು. ಸೊ ಪಬ್ಲಿಕ್ ಲೈಫ್ ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ, ಜವಾಬ್ದಾರಿಯಿಂದ ಇರ್ಬೇಕಾಗುತ್ತೆ. ಈ ಪ್ರಕರಣ ದರ್ಶನ್ ಅವರ ಬದುಕು ಹಾಗೂ ಪವಿತ್ರ ಗೌಡ ಅವರ ಬದುಕಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಆಸ್ ಆಫ್ ನಾವು ಇದನ್ನ ನಾವು ಗಮನಿಸ್ತಾ ಇದ್ರೆ ಇದು ದೊಡ್ಡ ಕಪ್ಪು ಚುಕ್ಕೆ. ಆಲ್ರೆಡಿ ಒಂದು ಆರೋಪ ಇದೆಯಲ್ಲ, ಆ ಆರೋಪ ಸಾಕಷ್ಟು ಹಾನಿ ಉಂಟು ಮಾಡಿದೆ ಅವರ ಇಮೇಜ್ಗೆ. ಸೊ ಮುಂದೆ ಹೇಗಿರುತ್ತೆ ಅವರ ಜೀವನ, ಮುಂದೆ ಯಾವ ರೀತಿನಲ್ಲಿ ಇದು ಪರಿಣಾಮ ಬೀರುತ್ತೆ, ಈ ಎಲ್ಲ ಪ್ರಶ್ನೆಗಳಿದೆ. ಬಿಕಾಸ್ ಪಬ್ಲಿಕ್ ಪರ್ಸನಾಲಿಟಿ ಅಂತ ಆದಾಗ ಒಂದ್ಸಾರಿ ಸಾಮಾಜಿಕವಾಗಿ ಅವ್ರಿಗೊಂದು ಇಮೇಜ್ ಇರುತ್ತೆ, ಅವ್ರಿಗೊಂದು ಹೊಣೆಗಾರಿಕೆ ಇರುತ್ತೆ, ಅವ್ರಿಗೆ ಅವರ ಹಾಗೆ ಹೊಳ್ಳಲಿರಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್. ಇತ್ತ ಕಡೆ ಲಿಪ್ಸ್ಟಿಕ್ ರಾಣಿ ಸ್ವಾಗತಕ್ಕೆ ಸಜ್ಜಾಗಿದ್ದ RR ನಗರದ ಮನೆ ಬಳಿ ರಂಗೋಲಿ ಹಾಕಿ ಸ್ವಚ್ಛಗೊಳಿಸಿದ್ದಾರೆ ಕುಟುಂಬಸ್ಥರು. RR ನಗರ ನಿವಾಸಕ್ಕೆ ಪವಿತ್ರ ಗೌಡ ಆಗಮಿಸುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ತಾಯಿ ನಿವಾಸಕ್ಕೆ ಲಿಪ್ಸ್ಟಿಕ್ ರಾಣಿ ತೆರಳುವಂತ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗಾಗಲೇ ಪವಿತ್ರ ಗೌಡ ಅಂತೂ ಇಂತೂ ರಿಲೀಸ್ ಆಗಾಯಿತು. ಈಗಾಗಲೇ ಮನೆ ಸುತ್ತ ಕೂಡ ಸಂಭ್ರಮ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಕಂಪ್ಲೀಟ್ ಆಗಿ ಗಮನಿಸ್ತಾ ಇರಬಹುದು, ಇದು ಲೈವ್ ದೃಶ್ಯ. ಇದು ಪವಿತ್ರ ಗೌಡ ಹೋಗ್ತಾ ಇರುವಂತಹ ದೃಶ್ಯ. ಆದ್ರೆ ಪವಿತ್ರ ಗೌಡ ಎಲ್ಲಿ ಹೋಗ್ತಾರೆ ಎನ್ನುವಂತ ಕುತೂಹಲ ಇರುವಂತದ್ದು. ಈಗ ಸದ್ಯ RR ನಗರದ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಅಲ್ಲಿ ಹೋಗ್ಬಿಟ್ಟು ಮನೆ ಕುಟುಂಬಸ್ಥರು ಕೂಡ ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೇನ್ ಪವಿತ್ರ ಗೌಡ ಬರ್ತಾರೆ, ಬರುವಂತ ಸಂದರ್ಭದಲ್ಲಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಸ್ವಚ್ಛಗೊಳಿಸ್ಬಿಟ್ಟು ಎಲ್ಲ ರೆಡಿಯಾಗಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ RR ನಗರದಲ್ಲಿರುವಂತ ಮನೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಜೇನ್ಗೂಡೆಲ್ಲ ಕಟ್ಕೊಂಡಿದೆ, ಒಂಚೂರು ಸ್ವಚ್ಛತೆ ಇಲ್ಲ, ವಿರಾಳ ಮೌನ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪವಿತ್ರ ಗೌಡ ಮನೆ ಮುಂಭಾಗದಿಂದ. ದೀಪ್ತಿ, ಸದ್ಯ ಅಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ? ಇತ್ತ ಕಡೆಯಲ್ಲಿ ಜೈಲಿಂದ ರಿಲೀಸ್ ಆಗೊಂಡು ಪವಿತ್ರ ಗೌಡ ಬರ್ತಾ ಇದ್ದಾಳೆ. ನಿಕೇಶ್, ಸರಾಸರಿ 6 ತಿಂಗಳು ಪವಿತ್ರ ಗೌಡ